ಅಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಕಡು ಕರುಣೆ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ತುಳಸಿಯ ಮಹಿಮೆಯನ್ನು ಕೇಳ್ತಾ ಇದ್ದೇವೆ. ಪ್ರತಿ ಮಾಸದಲ್ಲಿ ಯಾವ ರೀತಿ ತುಳಸಿಯ ಸೇವೆ ಮಾಡ್ತಾ ಹೇಳ್ತಾ ಈಗ ಕಾರ್ತಿಕ್ ಮಾಸದಲ್ಲಿ ಹೇಳ್ತಾ ಇದ್ದಾರೆ. ಕಾರ್ತಿಕ್ ಮಾಸದಲ್ಲಿ ಪ್ರತಿದಿನವೂ ಪ್ರಾತಃ ಕಾಲ ಮತ್ತು ಸಾಯಂಕಾಲ ತಪ್ಪದೆ ತುಳಸಿಗೆ ಪ್ರದಕ್ಷಿಣೆಯನ್ನು ಮಾಡಿ ಆಕೆಯ ಮುಂದೆ ದೀಪವನ್ನು ಹಚ್ಚಿಟ್ಟು ನೈವೇದ್ಯಾದಿಗಳನ್ನು ಕೊಟ್ಟು ತುಳಸಿಯನ್ನು ಪೂಜಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಕೇವಲ ಸ್ತ್ರೀಯರು ಮಾತ್ರ ಅಲ್ಲ, ಪುರುಷರು ಈ ರೀತಿಯಾಗಿ ಮಾಡಬೇಕು. ಅವಿವಾಹಿತರು ಮಾಡಿದರೆ ಮದುವೆ ಆಗುತ್ತೆ, ಮಕ್ಕಳಿಲ್ಲದವ್ರು ಮಾಡಿದರೆ ಮಕ್ಕಳಾಗತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತೆ ಹೇಳ್ತಾ ಇದ್ದಾರೆ, ಪರಮಾತ್ಮ ಕೇಶವನಾಮಕ ಪರಮಾತ್ಮ, ಕ ಅಂದರೆ ಬ್ರಹ್ಮದೇವರು, ಈಶ ಅಂದರೆ ರುದ್ರದೇವರು, ಇವರಿಬ್ಬರನ್ನು ವ ಅಂದರೆ ನಿಯಮನ ಮಾಡುವಂತಹ ಕೇಶವನಾಮಕ ಪರಮಾತ್ಮ ಅಲ್ಲಿದ್ದಾನೆ. ಆ ಕೇಶವನ ಪ್ರೀತಿಯನ್ನು ಪಡೆಯುವುದಕ್ಕೋಸ್ಕರ ತುಳಸಿ ಗಿಡದಲ್ಲಿದ್ದಾನೆ ಪರಮಾತ್ಮ. ಅದಕ್ಕೋಸ್ಕರ ದೀಪವನ್ನು ಹಚ್ಚಿ ಆ ಪರಮಾತ್ಮನ ಅನುಗ್ರಹವನ್ನು ಪಡೆಯರಿ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನ ಪ್ರೀತಿ ಗಳಿಸದೇ ಇದ್ದರೆ ಜನ್ಮ ಸಾರ್ಥಕ ಆಗೋದಿಲ್ಲ. ಆ ಜನ್ಮ ಸಾರ್ಥಕ ಆಗಬೇಕಾದ್ರೆ ಶಾಸ್ತ್ರದಲ್ಲಿ ಹೇಗೆ ಹೇಳಿದ್ದಾರೆ ಹಾಗೆ ಮಾಡಿದರೆ ಪರಮಾತ್ಮ ಸಂತೋಷನಾಗ್ತಾನೆ, ಅದರಿಂದ ಪುಣ್ಯ ಸಿಕ್ಕತ್ತೆ. ಇಲ್ಲದೇ ಇದ್ದರೆ ಜನ್ಮ ವ್ಯರ್ಥ ಅಂತ ಹೇಳ್ತಾರೆ. ತುಳಸಿಯ ಪೂಜೆಯಿಂದ ಪರಮಾತ್ಮನಿಗೆ ಸಂತೋಷ ಆಗುತ್ತೆ, ಅದನ್ನು ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಕಾರ್ತಿಕ ಮಾಸದಲ್ಲಿ ಪ್ರತಿನಿತ್ಯವೂ ಆಕೆಯ ಮುಂದೆ ದೀಪವನ್ನು ಹಚ್ಚಿಡಬೇಕು. ಕೊನೆಗೆ ದಿನಾಗಳು ಆಗದೇ ಇದ್ದರೆ ಶುಕ್ರವಾರ ಆಮೇಲೆ ಹುಣ್ಣಿಮೆ ದಿನದಲ್ಲಿ ಆದರೂ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಲಿಕ್ಕೇ ಬೇಕು, ಪರಮಾತ್ಮನ ಸೇವೆಯನ್ನು ಮಾಡಲಿಕ್ಕೇ ಬೇಕು. ಇದರಿಂದ ಪರಮಾತ್ಮ ಸೌಭಾಗ್ಯವನ್ನು ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಕಾರ್ತಿಕ ಮಾಸದಲ್ಲಿ ಪರಮಾತ್ಮ ಹೇಳ್ತಾನೆ, ನನ್ನನ್ನು ವಿಶೇಷವಾಗಿ ತುಳಸಿಯ ದಳಗಳ ಸಮೂಹದಿಂದ ಪೂಜೆ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಆಗಲಿಕ್ಕೆ ಆಗದೇ ಇರುವಾಗ ತುಳಸಿಯಿಂದ ಪೂಜೆ ಯಾರು ಮಾಡಿದ್ದಾರೆ ಅಲ್ಲ ಹೋದ ಆ ಪರಮಾತ್ಮನ ದರ್ಶನವನ್ನು ಮಾಡಿಕೊಳ್ಳ್ರಿ ಅಂತ ಹೇಳ್ತಾರೆ. ಹೀಗೆ ಭಕ್ತಿ ಶ್ರದ್ಧೆಯಿಂದ ಮಾಡಿದರೆ ಬ್ರಹ್ಮಹತ್ಯಾದಿ ಅನೇಕ ಪಾಪಗಳು ಹೊಟ್ಟೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಾರ್ತಿಕ ಮಾಸದಲ್ಲಿ ಪರಮಾತ್ಮನನ್ನು ಕೋಮಲವಾದ ತುಳಸಿಯ ದಳಗಳಿಂದ ಪೂಜಿಸಬೇಕು. ಆಮೇಲೆ ಈ ಮಾಸದಲ್ಲಿ ಈ ನಿಯಮವನ್ನು ಇಟ್ಟುಕೊಂಡು ಸರ್ವರು ಈ ರೀತಿಯಾಗಿ ಪೂಜೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಕಾರ್ತಿಕ ಮಾಸದಲ್ಲಿ ಪರಮಾತ್ಮನ ಅರ್ಚಿಸಿದರೆ ಅನಂತ ಜನ್ಮಗಳಲ್ಲಿ ಏನು ಪಾಪ ಗಳಿಸಿದ್ದಾನೆ ಅದನ್ನೆಲ್ಲ ಕಳೆದುಕೊಳ್ತಾನಂತೆ. ಎಲ್ಲ ಪಾಪಗಳು ಸುಟ್ಟು ಬೂದಿಯಾಗಿ ಅವನಿಗೆ ಪುಣ್ಯ ಬರುತ್ತೆ, ಪರಮಾತ್ಮನ ಅನುಗ್ರಹ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮಾರ್ಗಶಿರ ಮಾಸದಲ್ಲಿ ಪ್ರತಿನಿತ್ಯ ತುಳಸಿಯ ಪೂಜೆಯನ್ನು ಮಾಡಬೇಕು. ಪರಮಾತ್ಮನಿಗೆ ನಿವೇದಿತವಾಗಿರುವಂತಹ ನೈವೇದ್ಯವನ್ನು ಪ್ರತಿನಿತ್ಯ ತುಳಸಿ ದೇವಿಯ ನೈವೇದ್ಯವನ್ನು ಸಮರ್ಪಿಸಬೇಕು. ಹೀಗೆ ಮಾಡುವುದರಿಂದ ಪ್ರತಿನಿತ್ಯ ಹೀಗೆ ಮಾಡುವುದರಿಂದ 1000 ಗೋದಾನ ಮಾಡಿದ ಪುಣ್ಯ ಬರುತ್ತಂತೆ. ಪುಷ್ಯ ಮಾಸದಲ್ಲಿ ತುಳಸಿಯ ಪೂಜೆಯನ್ನು ವಿಶಿಷ್ಟ ಫಲ ಕೊಡುತ್ತೆ ಅಂತ ಹೇಳ್ತಾರೆ. ಸಮಗ್ರ ಪುಷ್ಯ ಮಾಸದಲ್ಲಿ ಸಾಧ್ಯವಾಗದೇ ಇದ್ದರೂ ಶುಕ್ಲ ಪಕ್ಷದ ಶುಕ್ರವಾರ ದಿವಸ ವಿಶೇಷವಾಗಿ ತುಳಸಿಯ ಪೂಜೆಯನ್ನು ಷೋಡಶೋಪಚಾರಗಳಿಂದ ಮಾಡಿ ಪರಮಾತ್ಮನ ಪೂಜೆಯನ್ನು ಮಾಡಿ ಆಮೇಲೆ ತುಳಸಿಯನ್ನು ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಈ ಉಪಚಾರದಿಂದ ಸಂತುಷ್ಟಳಾದಂತಹ ತುಳಸಿ ದೇವಿ ಯಾರು ತನ್ನನ್ನು ಭಕ್ತಿಯಿಂದ ಪೂಜಿಸಿದ್ದಾರೆ ಅವರ ಎಲ್ಲ ಅಭಿಷ್ಟಗಳನ್ನು ಪೂರ್ತಿ ಮಾಡ್ತಾಳೆ, ಅದರಲ್ಲಿ ಯಾವ ಸಂದೇಹವೂ ಇಲ್ಲ ಅಂತ ಹೇಳ್ತಾರೆ. ಇನ್ನು ಮಾಘ ಮಾಸದಲ್ಲಿ ಪ್ರತಿನಿತ್ಯ ಮಾಘ ಮಾಸದಲ್ಲಿ ಪರಮಾತ್ಮನಿಗೆ ಗಂಧವನ್ನು ಸಮರ್ಪಣೆ ಮಾಡಬೇಕು ಹೇಳ್ತಾ ಇದ್ದಾರೆ. ಮಾಘ ಮಾಸದಲ್ಲಿ ವಿಶೇಷವಾಗಿ ಗಂಧದಿಂದ ಪರಮಾತ್ಮನನ್ನು ಅಲಂಕಾರ ಮಾಡಬೇಕು ಅಂತ ಹೇಳ್ತಾರೆ. ನೋಡಿರಿ, ಅದಕ್ಕೆ ಹೇಳ್ತಾ ಇದ್ದಾರೆ, ಅಗಂಧಂ ಪೂಜೆಯೇ ಇದ್ಯಸ್ತು ಮಾಘೆ ಮಾಧವಮವ್ಯಯಂ ನಾರಕೀಂ ಯಾತನಾಂ ಭುಕ್ತ್ವಾ ವಿರಾಡ್ವರಾಹೋ ಭವೇ ಧ್ರುವಂ. ಮಾಘ ಮಾಸದಲ್ಲಿ ಗಂಧವಿಲ್ಲದೆ ದೇವರನ್ನು ಸರ್ವಥಾ ಪೂಜಿಸಬಾರದು ಅಂತ ಹೇಳ್ತಾರೆ. ಹೀಗೇನು ಮಾಡ್ತಾನೆ, ಹೀಗೆ ಮಾಡಿದರೆ ನರಕದಲ್ಲಿ ಯಾತನೆಯನ್ನು ಅನುಭವಿಸಿ ಆಮೇಲೆ ಬಂದು
ಜನ್ಮ ತೆಗೆದುಕೊಂಡು ಏನು ಜನ್ಮ ತೆಗೆದುಕೊಳ್ತಾ ಅಂದರೆ ಊರ ಹಂದಿಯಾಗಿ ಹುಟ್ಟುತ್ತಾನಂತೆ. ಆದ್ದರಿಂದ ಮಾಘ ಮಾಸದಲ್ಲಿ ಪರಮಾತ್ಮನಿಗೆ ಗಂಧವನ್ನು ಸಮರ್ಪಣೆ ಮಾಡಿರಿ ಅಂತ ಹೇಳ್ತಾರೆ. ಅದಲ್ಲದೆ ಶ್ರೀಖಂಡಂ ಚಂದನಂ ಬಾಪೆ ತುಳಸೇ ಕಾಷ್ಟ ಸಂಯುತಂ ಕರ್ಪೂರ ರಾಗರು ಸಂಯುಕ್ತಂ ದತ್ವಾ ಮಾಧವ ತೋಷಭಾಕ್ ಹೇಳ್ತಾ ಇದ್ದಾರೆ. ಇದಲ್ಲದೆ ಕರ್ಪೂರ, ಅಗರು, ತುಳಸಿಯನ್ನು ಶ್ರೀಖಂಡದ ಗಂಧದ ಜೊತೆಗೆ ತೆಗಿತಾರಲ್ಲ, ಇದರ ಜೊತೆಗೆ ಗಂಧದ ಜೊತೆಗೆ ತೆಗೆದು ಶ್ರೀಗಂಧದ ಜೊತೆಗೆ ತೆಗೆದು ಮಾಘ ಮಾಸದಲ್ಲಿ ಪರಮಾತ್ಮನಿಗೆ ಸಮರ್ಪಿಸುವುದರಿಂದ ಮಾಸ ನಿಯಾಮಕನಾಗಿರುವಂತಹ ಕಮಲಾಪತಿಯಾಗಿರುವಂತಹ ಮಾಧವ ಸಂತೋಷ ಪಡ್ತಾರಂತೆ. ಒಂದು ನೆನಪಿಟ್ಕೊಳ್ಳಿ, ದೇವರನ್ನು ಪೂಜಿಸುವುದು ಎಂದೂ ವ್ಯರ್ಥ ಆಗೋದಿಲ್ಲ. ಅದು ಫಲವನ್ನು ಕೊಟ್ಟೇ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಮಾಘ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯಂದು ತುಳಸಿಯನ್ನು ವಿಶೇಷವಾಗಿ ಜ್ಞಾನಪೂರ್ವಕವಾಗಿ ಪೂಜೆ ಮಾಡಬೇಕು ಅಂತ ಹೇಳಿ. ಅಂಥವನಿಗೇನೆಂದರೆ ಅಶ್ವಮೇಧ ಯಾಗದ ಫಲವನ್ನು ತುಳಸಿ ದೇವಿ ಕೊಡ್ತಾಳೆ ನೋಡ್ರಿ. ಆಮೇಲೆ ಹೇಳ್ತಾ ಇದ್ದಾರೆ, ಫಾಲ್ಗುಣ ಮಾಸದ ಹುಣ್ಣಿಮೆಯಂದು ಅಥವಾ ದ್ವಾದಶಿಯ ದಿವಸ ರಾತ್ರಿಯಲ್ಲಿ ತುಳಸಿಯ ಪೂಜೆಯನ್ನು ಮಾಡಿ ಆಕೆಯ ಮುಂದೆ ದೀಪವನ್ನು ಬೆಳಗಿಸಿರಿ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನಿಗೆ ನಿವೇದಿತವಾಗಿರುವಂತಹ ಪರಮಾನ್ನವನ್ನು ಅವಳಿಗೆ ಸಮರ್ಪಣೆ ಮಾಡಿ. ಹೀಗೆ ಮಾಡುವುದರಿಂದ ಜನನ ಮರಣಗಳಿಂದ ಮುಕ್ತನಾಗ್ತಾನೆ ಅಂತ ಹೇಳ್ತಾರೆ. ಸ್ವರೂಪ ಸುಖವನ್ನು ಅನುಭವಿಸ್ತಾನೆ. ಅರ್ಥಾತ್ ಏನು ಹೇಳಬೇಕಾಗಿದೆ, ತುಳಸಿಯ ಪೂಜೆಯು ಜ್ಞಾನಜನಕವಾಗುವ ಮೂಲಕ ಮುಕ್ತಿಗೂ ಕಾರಣವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಎಲ್ಲ ವಚನವನ್ನು ಗಮನಿಸಿದಾಗ ಏನು ಗೊತ್ತಾಗುತ್ತೆ ಅಂದರೆ, ತುಳಸಿಯ ಪೂಜೆ ವೈಶಿಷ್ಟ್ಯ ಬಹಳ ಇದೆ ಅಂತ ಗೊತ್ತಾಗ್ತದೆ. ತುಳಸಿಯ ಮಹಿಮೆಯು ನಮಗೆ ಇದರಿಂದ ಗೊತ್ತಾಗ್ತಾ ಇದೆ. 12 ತಿಂಗಳು ತುಳಸಿಯ ಪೂಜೆನ ಮಾಡ್ತಾನೇ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ತಿಳಿದಿರುವ ಮಾಸ ಪೂಜಾ ವಿಶೇಷಗಳನ್ನು ಮಾಡಲಾಗದಿದ್ದರೆ ಹೀಗೂ ಮಾಡಬಹುದು ಅಂತ ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ. ಪೂರ್ವೋಕ್ತ ಉಕ್ತೇಶು ಮಾಸೇಶ್ವ ಹೇಳ್ತಾ ಇದ್ದಾರೆ. ಹಿಂದೆ ಹೇಳಿದಂತೆ ಎಲ್ಲ ಪೂಜೆಗಳು ಸಾಧ್ಯವಾಗುತ್ತಿದೆ. ಯಾವ ಮಾಸದಲ್ಲಿ ಪೂಜೆ ಮಾಡಲು ಅನುಕೂಲ ಇದೆಯೋ ಆ ಮಾಸದಲ್ಲಿ ವಿಶೇಷವಾದ ಪೂಜೆಯನ್ನಾದರೂ ಅಷ್ಟಾದರೂ ಮಾಡಪ್ಪ ಮಾರಾಯ. ಹೀಗೆ ಮಾಡಿದವನು ಸಕಲ ಭೋಗಗಳನ್ನು ಅನುಭವಿಸ್ತಾನೆ ಅಂತ ಹೇಳಿ. ಚಾತುರ್ಮಾಸದಲ್ಲಿ ತುಳಸಿಯ ಪೂಜೆ ಬಹಳ ವಿಶೇಷ ಅಂತ ಹೇಳ್ತಾರೆ. ಆಷಾಢ ಶುಕ್ಲ ಏಕಾದಶಿ ಶಯನಿ ಏಕಾದಶಿ ಅವತ್ತಿನ ದಿನ ದೇವರು ಮಲಗ್ತಾನೆ ಅಂತ ಹೇಳ್ತೇವೆ. ದೇವರಿಗೆ ಸರ್ವಥಾ ನಿದ್ದೆ ಇಲ್ಲ. ದೇವರಿಗೆ ನಿದ್ರೆ ಅಂತಂದರೆ ಕಣ್ಣು ಮುಚ್ಕೊಂಡು ಕೂದಿದ್ದಾನೆ ಅಂತ ತಿಳ್ಕೊಳ್ರಿ. ನಮ್ಮ ಹಾಗೆ ಪರಮಾತ್ಮನಿಗೆ ಇಂದ್ರಿಯೋಪರತಿರೂಪವಾದ ನಿದ್ರೆ ಇದೆ ಅಂತ ತಿಳ್ಕೊಳ್ಬೇಡ್ರಿ. ಭಾದ್ರಪದ ಶುಕ್ಲ ಏಕಾದಶಿ ಪರಿವರ್ತನೆ ಏಕಾದಶಿ ಅವತ್ತಿನ ದಿವಸ ಪರಮಾತ್ಮ ಮಗ್ಲಾಗ್ತಾನೆ ಅಂತ ಹೇಳ್ತಾರೆ. ಕಾರ್ತಿಕ ಶುದ್ಧ ಏಕಾದಶಿ ಪ್ರಬೋಧನೆ ಏಕಾದಶಿ ಅವತ್ತು ದೇವರು ಮುಚ್ಚಿದ ಕಣ್ಣನ್ನು ತೆಗಿತಾನೆ ಅಂತ ಹೇಳ್ತಾರೆ. ಈ ಮೂರೂ ಪ್ರಸಂಗದಲ್ಲಿಯೂ ಹೇಳ್ತಾ ಇದ್ದಾರೆ. ಆಷಾಢ, ಭಾದ್ರಪದ, ಕಾರ್ತಿಕ ಶುಕ್ಲ ಏಕಾದಶಿ ದಿವಸ, ಈ ಮೂರು ಏಕಾದಶಿ ದಿವಸ ಪರಮಾತ್ಮ ಒಂದು ದಿವಸ ಮಲಗ್ತಾನೆ, ಒಂದು ದಿವಸ ಮಗ್ಲಾಗ್ತಾನೆ, ಒಂದು ದಿವಸ ಕಣ್ಣು ತೆಗಿತಾನೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಮೂರು ಪ್ರಸಂಗದಲ್ಲಿ ತುಳಸಿಯನ್ನು ಶ್ರದ್ಧೆಯಿಂದ ಷೋಡಶೋಪಚಾರಗಳಿಂದ ಪೂಜೆ ಮಾಡಿ ಸಂತುಷ್ಟಳಾಗಿರುವಂತಹ ತುಳಸಿ ದೇವಿ ಆ ಸಾಧಕನಿಗೆ ಸದ್ಗತಿಯನ್ನು ಕೊಡಿಸ್ತಾಳೆ ಅಂತ ಹೇಳ್ತಾರೆ. ಒಟ್ಟಾರೆ ಇಲ್ಲಿ ಏನು ಹೇಳಬೇಕಾಗಿದೆ ಅಂದರೆ, ಯಾವ ದಿವಸಗಳಲ್ಲಿ ತುಳಸಿಯ ಪೂಜೆಯನ್ನು ವಿಶೇಷವಾಗಿ ಮಾಡಬೇಕು ಅನ್ನೋದನ್ನು ಸಂಗ್ರಹವಾಗಿ ಸ್ಮೃತಿ ವಚನಗಳು ಹೀಗೆ ಹೇಳ್ತಾ ಇವೆ. ಜಯಂತೆ ರಾಮನವಮೇ ವಿಜಯಾದಶಮೇ ತಥಾ ಪೌರ್ಣಮಾಸಿ ಚ ವೈಶಾಖೆ ಜ್ಯೇಷ್ಠಾಯ ಶುಕ್ಲಪಂಚಮೇ ಸೀತಾನವಮ್ಯಾಶ್ವಯುಜೆ ಕಾರ್ತಿಕ್ಯಾ ಕೃತ್ತಿಕಾಂತಿಕಾ ಹೇಳ್ತಾರೆ. ಮಾರ್ಗೇ ತ್ರಿಂಶದ್ದಿನೇ ಚೈವ ಸಂಕ್ರಾಂತ್ಯಾಂ ಪಕರೇರವ ಏತೆ ಕಾಲ ಪುಣ್ಯಾಸ್ತಥಾ ಮನ್ಮಾದಯೋಪಿ ಚ ಪೂಜಯೇತ್ತೇಷು ಗೋವಿಂದಂ ಬಿಲ್ವೈಶ್ಚ ತುಳಸೀದಲೈಃ ಶತಪತ್ರೈಶ್ಚ ದುರ್ವಾಭಿಃ ವೃತೆ ನಿತ್ಯಮತಂದಿತಃ ತುಳಸೀಪತ್ರ ಸಂಯುಕ್ತಂ ಮಂಜರೀಭಿಃ ಸಹಸ್ರಕೈಃ ಏತತ್ ಪೂಜಾಫಲಂ ವಕ್ತುಂ ಬ್ರಹ್ಮಕಲ್ಪೈರ್ನ ಪಾರ್ಯತೆ ಕಿಂಚ ವಿಷ್ಣೋಃ ಪದಂ ಪ್ರಾಪ್ಯ ಪುನರ್ಜನ್ಮ ನ ವಿದ್ಯತೆ. ಶ್ರೀಕೃಷ್ಣ ಜಯಂತಿ, ರಾಮನವಮಿ, ವಿಜಯದಶಮಿ, ವೈಶಾಖ ಹುಣ್ಣಿಮೆ,
ಜ್ಯೇಷ್ಠ ಮಾಸ ಶುಕ್ಲ ಪಂಚಮಿ, ಆಮೇಲೆ ಆಶ್ವಯುಜ ಶುಕ್ಲ ನವಮಿ, ಆಶ್ವಯುಜ ಮಾಸದಲ್ಲಿ ಶುಕ್ಲ ಪಕ್ಷ ನವಮಿ ದಿವಸ, ಕಾರ್ತಿಕ ಮಾಸದಲ್ಲಿ ಕೃತಿಕಾ ನಕ್ಷತ್ರ ಬರುವ ತನಕ ಮಾರ್ಗಶೀರ ಪೂರ್ತಿ ಮಾಸ, ಸಂಕ್ರಾಂತಿ, ಸೂರ್ಯನು ಮಕರಾಶಿಗೆ ಬಂದಿರುವಾಗ, ಮನ್ಮಾದಿಗಳು, ಈ ಎಲ್ಲ ದಿನಗಳು ಅತಿಶಯವಾದ ಪುಣ್ಯ ತಂದುಕೊಡುವಂತಹ ದಿನಗಳಾಗಿವೆ. ಈ ದಿನಗಳಲ್ಲಿ ತುಳಸಿಗಳಿಂದ, ಬಿಲ್ವಪತ್ರಗಳಿಂದ, ಕಮಲಗಳಿಂದ, ದೂರ್ವಾದಿಗಳಿಂದ ವೇದ ಪ್ರತಿಪಾದ್ಯನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಆ ಪರಮಾತ್ಮನನ್ನು ಪೂಜಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಮಂಜರಿಯುಕ್ತವಾಗಿರುವಂಥ 1000 ದಳಗಳಿಂದ ದೇವರನ್ನು ಅರ್ಚಿಸುವುದರಿಂದ ವಿಶಿಷ್ಟ ಫಲವಿದೆ ಅಂತ ಹೇಳ್ತಾರೆ. ಇದೊಂದು ವ್ರತ ಅಂಥೇಳಿ ಭಾವಿಸಿ ಆ ರೀತಿ ಮಾಡಬೇಕು. ಆಲಸ್ಯತನವನ್ನು ದೂರ ಮಾಡಿದಾಗಲೇ ಇದಾಗತ್ತೆ. ಹೀಗೆ ಪ್ರತಿ ವರ್ಷವೂ ಮಾಡುವುದರಿಂದ ದೊರೆಯುವ ಫಲ ಹೇಳ್ತಾ ಇದ್ದಾರೆ. ಬ್ರಹ್ಮಕಲ್ಪಗಳು ಕಳೆದರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಷ್ಟೊಂದು ಪುಣ್ಯ ಬರುತ್ತಂತೆ. ಇನ್ನೇನು ಹೇಳಬೇಕು ಹೇಳ್ರಿ. ಅನಂತ ಅರ್ಚನೆ ಅನಂತ ಫಲಕ್ಕೆ ಕಾರಣವಾಗುತ್ತೆ. ಈ ಅರ್ಚನೆಯಿಂದ ಸಾಧಕ ವಿಷ್ಣು ಪದವನ್ನು ಪಡೀತಾನೆ. ಮತ್ತೆಂದಿಗೂ ಭೂಲೋಕಕ್ಕೆ ಅವನು ಬರುವುದಿಲ್ಲ. ಅಪರೋಕ್ಷ ಜ್ಞಾನಿಯಾಗಿ ಭಗವತ್ ಪ್ರಸಾದಕ್ಕೆ ಭಾಜನಾಗಿ ಮುಕ್ತನಾಗಿ ಸುಖಿಸುತ್ತಾ ಇರ್ತಾನೆ ಅಂತ ಹೇಳ್ತಾರೆ. ಹೀಗೆ ತುಳಸಿಯಿಂದ ದೇವರನ್ನು ಅರ್ಚಿಸುವುದು ಮುಕ್ತಿಗೆ ಸಾಧನವಾದುದರಿಂದ ತುಳಸಿಯ ಅರ್ಚೆಯನ್ನು ವಿಶಿಷ್ಟ ರೀತಿಯಲ್ಲಿ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಒಂದು ಸಲವಾದರೂ ಸುಗಂಧವಾದ, ನಿರ್ಮಲವಾದ, ಶುದ್ಧವಾದ ರೀತಿಯಲ್ಲಿ ಬೆಳೆಸಿರುವಂತಹ ತುಳಸಿಯ ಪತ್ರಗಳಿಂದ ಪರಮಾತ್ಮನ ಪೂಜೆಯನ್ನು ಮಾಡಿರಿ. ಇದರಿಂದ ಯಮ ಸಂತುಷ್ಟನಾಗ್ತಾನೆ. ಚಿತ್ರಗುಪ್ತಾದಿಗಳು ಬರೆದಿಟ್ಟ ಆ ವ್ಯಕ್ತಿಯ ಪಾಪಗಳ ಪಟ್ಟಿಯನ್ನು ಯಮದೇವರು ಎಲ್ಲ ಅಳಿಸಿಬಿಡ್ತಾನೆ. ಇನ್ನೇನು ಬೇಕು ಹೇಳಿ. ದೇವರಿಗೆ ತುಳಸಿಯನ್ನು ಸಮರ್ಪಿಸುತ್ತೇವೆ. ದೇವರನ್ನು ಭುಜಂಗಿಸುವಾಗ ಆ ತುಳಸಿಯನ್ನು ತೆಗೆದು ಪಕ್ಕದಲ್ಲಿಡ್ತೇವೆ. ಆದರೆ ಮರುದಿನ ತನಕ ಆ ತುಳಸಿಯು ದೇವರ ಪಾದದ ಸನ್ನಿಧಾನದಲ್ಲಿಯೇ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇಂತಹ ತುಳಸಿಯ ನಿರ್ಮಾಲ್ಯವನ್ನು ಧರಿಸಬೇಕು. ಇದು ಮಹಾಪುಣ್ಯಕರ ಅಂತ ಹೇಳ್ತಾ ಇದ್ದಾರೆ. ಭಗವಂತನ ಪಾದಗಳಲ್ಲಿ ಅರ್ಪಿತವಾಗಿರುವಂತಹ, ಅಲ್ಲಿಯೇ ಹಗಲು ರಾತ್ರಿ ಇರುವಂತಹ ತುಳಸಿ ಅತ್ಯಂತ ಪರಮ 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 ಶುಭಕರವಾಗಿದೆ. ಇಂತಹ ತುಳಸಿಯನ್ನು ಧರಿಸುವುದರಿಂದ ಎಷ್ಟು ಪುಣ್ಯ ಬರುತ್ತೆ ಅದಕ್ಕೆ ಲೆಕ್ಕ ಹಾಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಸ್ತ್ರೀಯರು ಸರ್ವಥಾ ತುಳಸಿಯಿಂದ ಪರಮಾತ್ಮನ ಪೂಜೆಯನ್ನು ಮಾಡಬಾರದು. ಸ್ತ್ರೀಯರಾಗಲಿ ಶೂದ್ರರಾಗಲಿ ಎಂದೂ ತುಳಸಿಯಿಂದ ಪರಮಾತ್ಮನ ಅರ್ಚನೆಯನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ತುಳಸಿಯ ಅರ್ಚನೆಯಿಂದ ಲಭ್ಯವಾಗುವ ಫಲವನ್ನು ಬಯಸಿದಲ್ಲಿ ತುಳಸಿ ಅರ್ಚನೆಗೆ ವಿಹಿತವಾದ ದ್ರವ್ಯವನ್ನು ಬ್ರಾಹ್ಮಣರಿಗೆ ಕೊಡ್ರಿ, ಪೂಜೆ ಮಾಡುವವರಿಗೆ ಕೊಡ್ರಿ, ಅವರಿಂದ ತುಳಸಿ ಅರ್ಚನೆಯನ್ನು ಮಾಡಿಸ್ರಿ. ಹಾಗೆ ಬ್ರಾಹ್ಮಣರಿಂದ ತುಳಸಿಯ ಪೂಜೆಯನ್ನು ಮಾಡಿಸುವುದರಿಂದ ಸ್ತ್ರೀಯರಿಗೆ ಯಾವ ಜನ್ಮದಲ್ಲಿಯೂ ವಿಧವಾತನ ಬರುವುದಿಲ್ಲ, ಮುತ್ತೈದೆಯರಾಗೇ ಇರ್ತಾರೆ. ಇದಕ್ಕೆ ವಿರುದ್ಧವಾಗಿ ತಾವೇ ತುಳಸಿಯ ಅರ್ಚನೆಯನ್ನು ಮಾಡಿದರೆ ಯೋಗ್ಯವಾದ ಫಲ ಬರೋದೇ ಇಲ್ಲ, ವಿಪರೀತವಾದ ಫಲ ಬರುತ್ತೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಅದರಿಂದ ಪ್ರಯತ್ನಪೂರ್ವಕವಾಗಿ ತುಳಸಿಯಿಂದ ಪರಮಾತ್ಮನ ಪೂಜೆಯನ್ನು ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ತುಳಸಿಯ ಬೀಜಗಳು ಬೀಳುವಂತಹ ಸ್ಥಳವೂ ಅತ್ಯಂತ ಪವಿತ್ರ ಅಂತ ಮತ್ತು ಹೇಳ್ತಾ ಇದ್ದಾರೆ. ತುಳಸಿಯ ಗಂಧವನ್ನು ತೆಗೆದುಕೊಂಡ ವಾಯು ಎಲ್ಲೆಲ್ಲಿ ಸಂಚಾರ ಮಾಡ್ತಾ ಇದೆಯೋ ಆ 10 ದಿಕ್ಕುಗಳು ಪವಿತ್ರ ಅಂತ. ಇದು ನೋಡ್ರಿ ಆಕೆಯ ಮಹಿಮೆ. ತುಳಸಿಯ ಗಂಧ, ಆ ವಾಸನೆ ನಲಿದಾಡುವಂತಹ ಪ್ರದೇಶದಲ್ಲಿ ವಾಸವಾಗಿರುವಂತಹ ಅಂಡಜ, ಉದ್ಭಿಜ, ಸ್ವೇದಜ, ಜರಾಯುಜ ಎಂಬ 4 ವಿಧವಾದ ಭೂತಗಳು ಎಲ್ಲವೂ ಪವಿತ್ರವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇದಕ್ಕಿಂತ ಹೆಚ್ಚು ಏನು ಹೇಳಬೇಕು ಹೇಳಿ. ಭಗವದ್ಭಕ್ತರ ಪಾದಧೂಳಿಯನ್ನು ಸರ್ವಥಾ ಅಪೇಕ್ಷಿಸಿದ ಮನುಷ್ಯ ಅವನು ಬದುಕಿದ್ದು ಸಾರ್ಥಕ ಇಲ್ಲ ಅಂತ ಹೇಳ್ತಾರೆ. ಜ್ಞಾನಿಗಳಿಗೆ ನಮಸ್ಕಾರ ಮಾಡು. ಪಾದಧೂಳಿ ಅಂದರೆ ಏನು? ಜ್ಞಾನಿಗಳಿಗೆ ನಮಸ್ಕಾರ ಮಾಡು ಅಂತ ಅದರ ಅರ್ಥ. ಯಾಕೆ ಅಂದರೆ ಅವರಲ್ಲಿ ನಮಗೆ ಸಾಕ್ಷಾತ್ ಪರಮಾತ್ಮನ ನೋಡಲಿಕ್ಕಾಗೋದಿಲ್ಲ, ನಮಗೆ ಕಾಣಿಸೋದಿಲ್ಲ. ಇಂತಹ ಸಜ್ಜನರಲ್ಲಿ ಪರಮಾತ್ಮ ಇರ್ತಾನೆ. ಅವರಿಗೆ ನಮಸ್ಕಾರ ಮಾಡುವುದರಿಂದ ಆ ಪರಮಾತ್ಮನಿಗೆ ನಮಸ್ಕಾರ ಮಾಡಿದ ಪುಣ್ಯ ಬರ್ತಾಯಿದೆ. ಮತ್ತು ಹೇಳ್ತಾರೆ, ವಿಷ್ಣುವಿನ ಪಾದ ಸ್ಪರ್ಶವಾಗದ ತುಳಸಿಯ ಗಂಧವನ್ನು ಅಪೇಕ್ಷಿಸುವ ಸ್ಪರ್ಶವಾಗದಲ್ಲ, ವಿಷ್ಣುವಿನ ಪಾದದಲ್ಲಿ ಸ್ಪರ್ಶವಾಗಿರುವಂಥ ತುಳಸಿಯ ಗಂಧವನ್ನು ಅಪೇಕ್ಷಿಸಿದ ಮಾನವ ಕೂಡ ಅವನು ಬದುಕಿದ್ದು ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಪ್ರಯತ್ನಪೂರ್ವಕವಾಗಿ ತುಳಸಿಯನ್ನು ದೇವರಿಗೆ ಸಮರ್ಪಿಸಿ
ಆ ತುಳಸಿಯ ಗಂಧವನ್ನು ತೆಗೆದುಕೊಳ್ರಿ ಅಂತ ಹೇಳ್ತಾ ಇದ್ದಾರೆ. ಅದು ಸಿಗದೇ ಇರುವಾಗ ಅದಕ್ಕೆ ಹೇಳ್ತಾ ಇದ್ದಾರೆ ಸನಕಾದಿಗಳಿಗೂ ಮನಸ್ಸಿಗೆ ಹೇಳ್ತಾ ಇದ್ದಾರೆ. ಸನಕಾದಿಗಳು ಹೇಳ್ತಾ ಇದ್ದಾರೆ, ದೇವರ ಕಣ್ಣುಗಳು ಕಮಲದಂತೆ ಇವೆ, ದೇವರ ಪಾದಗಳು ಕಮಲದ ಬಣ್ಣದಂತಿವೆ. ಭಗವಂತನ ಪಾದಾರವಿಂದಗಳನ್ನು ಸನಕಾದಿ ಋಷಿಗಳು ಮುನಿಗಳು ಅರ್ಚಿಸಿದ್ದಾರೆ. ಸುಗಂಧ ಭರಿತವಾಗಿರುವಂತಹ ಕಮಲಗಳಿಂದ ಹರಿಯಕ್ಕೆ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾಗಿರುವಂತಹ ತುಳಸಿಯಿಂದ ಅರ್ಚಿಸಿದ್ದಾರೆ. ಸುಗಂಧಭರಿತವಾದ ಪುಷ್ಪಗಳು, ತುಳಸಿಯ ದಳಗಳು ಆ ಪಾದಾರವಿಂದದ ಪರಮಾತ್ಮನ ಪಾದಾರವಿಂದದಲ್ಲಿ ಸುಗಂಧದಿಂದ ತುಂಬಿಕೊಂಡಿದೆ. ಹೀಗೆ ಹಿಂದೆ ಎಲ್ಲಿಯೂ ಇರದೇ ಇರುವಂಥ ಈ ಸೌಗಂಧದಿಂದ ಆ ಸುಗಂಧ ಆ ಸನಕಾದಿಗಳ ಮನಸ್ಸಿಗೆ ತಲುಪಿದೆ. ಪರಮಾತ್ಮನ ದರ್ಶನದಿಂದಲೇ ಸನಕಾದಿಗಳಿಗೆ ಸಂತೋಷ, ದೇವರ ಭಾವನೆ ಮಾತ್ರ ಅವರು ಹೇಳ್ತಾ ಇದ್ದಾರೆ. ಈಗ ದೇವರ ನಿರ್ಮಾಲ್ಯವಾಗಿರುವಂತಹ ಪುಷ್ಪ ತುಳಸಿಗಳ ಸುಗಂಧ ಅವರ ಮನಸ್ಸಿನಲ್ಲಿ ಸಂತೋಷ ಕೊಟ್ಟಿದೆ ಅಂತ. ಆದ್ದರಿಂದ ಇಷ್ಟು ಹಿರಿದಾಗಿದೆ ಪುಷ್ಪ ತುಳಸಿಗಳ ಮಹಿಮೆ ಪರಮಾತ್ಮನಿಗೆ ಅರ್ಪಿಸಿದಂಥ. ಇದು ಯಾವುದರಿಂದ ಬಂತು? ಆ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನಿಗೆ ಅರ್ಪಿಸುವುದರಿಂದ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಹೇಳ್ತಾ ಇದ್ದಾರೆ, ಪ್ರತಿನಿತ್ಯ ಒಂದು ಕಡೆ ಬರ್ತಾ ಇದೆ 18 ತುಳಸಿ ದಳಗಳನ್ನು ತಪ್ಪದೇ ಸ್ವೀಕರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಗಂಡಸರಿಗೆ 4 ದಳಗಳನ್ನು 2 ಕಿವಿಗಳಲ್ಲಿ, ಮುಖದಲ್ಲಿ 1, ನಾಭಿಯಲ್ಲಿ 1, ತಲೆಯಲ್ಲಿ 1, ತೀರ್ಥದಲ್ಲಿ 3, ಅನ್ನದ ಮೇಲೆ 5, ಪ್ರಾಣಾಹುತಿಯ ಸಂದರ್ಭದಲ್ಲಿ ಅನ್ನದ ಮೇಲೆ ಅಂದರೆ ಊಟವಾದ ಮೇಲೆ 3 ದಳಗಳು, ಹೀಗೆ 18 ದಳಗಳನ್ನು ನಿತ್ಯವೂ ಸೇವಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಸ್ವಲ್ಪ ಪಾಠ ಭೇದದಿಂದ ಇದೆ, ಧರ್ಮಶಾಸ್ತ್ರದಲ್ಲಿ ಬಂದಿದೆ. 4 ದಳಗಳನ್ನು ಕಿವಿಗಳಲ್ಲಿ, ಮುಖದಲ್ಲಿ 1, ನಾಭಿಯಲ್ಲಿ 1, ಉದರದಲ್ಲಿ 1, ತಲೆಯಲ್ಲಿ 1, ತೀರ್ಥದಲ್ಲಿ 3, ಅನ್ನದ ಮೇಲೆ ಪ್ರಾಣಾಹುತಿಯ ಸಂದರ್ಭದಲ್ಲಿ 5, ಊಟವಾದ ಮೇಲೆ 2, ಹೀಗೆ 18 ದಳಗಳು ಅಂತ ಅಲ್ಲಿ ಹೇಳಿ. ಒಟ್ಟು ಇಲ್ಲಿ ಏನು ತಿಳ್ಕೋಬೇಕು ಅಂದರೆ ತುಳಸಿ ದಳ ಅತ್ಯಂತ ಅವಶ್ಯಕವಾಗಿದೆ ಅನ್ನುವುದನ್ನು ತಿಳ್ಕೊಬೇಕು. ಮನುಷ್ಯ ಅನೇಕ ವಿಧವಾದ ಪಾಪಗಳನ್ನ ಮಾಡ್ತಾ ಇರ್ತಾನೆ. ಮಾಡಿ ಮಹಾಪಾತಕಗಳು ಮಾಡಿ ಪಾಪಗಳನ್ನು ಸಂಗ್ರಹ ಮಾಡ್ತಾ ಇರ್ತಾನೆ. ಹೀಗಾಗಿ ಏನಾಗುತ್ತೆ ಅಂದರೆ ಆ ಪಾಪಗಳಿಂದ ಈಗ ಒಂದು ಸ್ವಲ್ಪ ಮಾಡಿದ್ದೀವಿ, ಇನ್ನೊಂದು ಸ್ವಲ್ಪ ಮಾಡೋದು ಹೆಚ್ಚಾಕೋತ ಹೋಗುತ್ತೆ ಹೊರತು ಅದು ಕಡಿಮೆ ಆಗುವ ಇದು ಕಾಣಿಸ್ತಾ. ಅದಕ್ಕೊಂದು ಉಪಾಯ ಹೇಳ್ತಾ ಇದ್ದಾರೆ. ಪರಮಾತ್ಮನಿಗೆ ನಿವೇದಿತವಾಗಿರುವಂತಹ ತುಳಸಿಯ ದಳವನ್ನು ಭಕ್ಷಿಸುವುದು, ಭಕ್ತಿಯಿಂದ ತುಳಸಿಯನ್ನು ಆ ನೈವೇದ್ಯವನ್ನು ಸ್ವೀಕಾರ ಮಾಡಿದರೆ ಅಂತಃಕರಣ ಅಂದರೆ ಮನಸ್ಸು ಶುದ್ಧವಾಗುತ್ತೆ, ಅಂಥವನ ಪುಣ್ಯವು ಸ್ಥಿರವಾಗುತ್ತೆ, ಅಪರೋಕ್ಷ ಜ್ಞಾನವನ್ನು ಪಡಿತಾನೆ, ಇದರಲ್ಲಿ ಸಂದೇಹ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನಿತ್ಯವೂ ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು ಅಂತ ಹಂಬಲ ಇರುವಂತಹ ಬ್ರಾಹ್ಮಣರು ಅದು ಸಾಧ್ಯ ಇಲ್ಲ. ಅಂಥ ಪ್ರಸಂಗದಲ್ಲಿ ಏನು ಮಾಡಬೇಕು ಅಂದರೆ ಪರಮಾತ್ಮನಿಗೆ ಅರ್ಪಿಸಿದಂತಹ ತುಳಸಿಯನ್ನು ತಲೆಯಲ್ಲಿ ಧರಿಸಿದರೆ ಗಂಗಾ ಸ್ನಾನದ ಪುಣ್ಯ ನಿತ್ಯ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ತುಳಸಿಯ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಅಪಾರವಾಗಿದೆ ಆಕೆಯ ಮಹಿಮೆ. ಅದನ್ನು ಮತ್ತೆ ನಾಳಿಂದ ತಿಳ್ಕೊಂಡು ಒತ್ತಿ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ.